ಅವರೆಕಾಳು ಸಬ್ಬಸಿಗೆ ಬಸ್ಸಾರು. ಇದ್ರ ಮೇಲೆ ಸ್ವಲ್ಪ ತುಪ್ಪ. ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಅವರೆಕಾಳು ಹಾಕಿ ಬಸ್ಸಾರು ಮಾಡ್ತಿದ್ದೀನಿ. ಬಸ್ಸಾರು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಮಾಡೋಕ್ಕೆ ಬರಲ್ಲ. ನಾನು ಮಾಡೋ ರೀತಿನ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು 2 ಕಟ್ಟು ಸಬ್ಬಸಿಗೆ ಸೊಪ್ಪು, ಅರ್ಧ ಕಪ್ಪು ಅವರೆಕಾಳು, 1 ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿಲಿ ಹಸಿ ಈರುಳ್ಳಿ ಅರ್ಧ ಹಾಕಬೇಕು, ಅರ್ಧ ಈರುಳ್ಳಿ ಸುಟ್ಟು ಹಾಕಬೇಕು. ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ 1 ಗೆಡ್ಡೆ ಹಸಿದು ಹಾಕಬೇಕು, 1 ಗೆಡ್ಡೆ ಸುಟ್ಕೋಬೇಕು. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇದನ್ನು ಹುರ್ಕೋಬೇಕು ಚೆನ್ನಾಗಿ. ಮತ್ತು ಹಸಿ ಕೊಬ್ಬರಿ, ಜೀರಿಗೆ, 1 ಟೊಮೊಟೊ. ಮತ್ತು ಒಗ್ಗರಣೆಗೆ ಕರಿಬೇವು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಕುಕ್ಕರ್ ಇಟ್ಕೊಂಡು ಅವರೆಕಾಳು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅವರೆಕಾಳು ಹಾಕಿ, ಸಬ್ಬಸಿಗೆ ಸೊಪ್ಪು ಮಣ್ಣು ಜಾಸ್ತಿ ಇರುತ್ತೆ, ಚೆನ್ನಾಗಿ ತೊಳೆದಿಟ್ಕೋಬೇಕು. ಚೆನ್ನಾಗಿ ತೊಳೆದಿರೋಂಥ ಸಬ್ಬಸಿಗೆ ಸೊಪ್ಪು, ಮತ್ತು 1 ಟೊಮೊಟೊ, ಸ್ವಲ್ಪ ಉಪ್ಪು ಹಾಕಿ ಅದು ಬೇಯುವಷ್ಟು ನೀರು ಹಾಕ್ತಾಯಿದ್ದೀನಿ. ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ಮುಚ್ಚಿ 2 ವಿಷಲ್ ಕೂಗಿಸ್ಕೋಬೇಕು. ಈಗ ಇದು 2 ವಿಷಲ್ ಬಂದಿದೆ. ಇದನ್ನು ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅಷ್ಟರಲ್ಲಿ ಮಸಾಲೆ ಐಟಮ್ ಹುರ್ಕೊಳ್ಳೋಣ. ಹಳ್ಳಿ ಸೈಡ್ ಆದರೆ ಒಲೆಯಲ್ಲಿ ಕೆಂಡದಲ್ಲಿ ಹುರಿತಾರೆ. ಏನು ಮಾಡೋದು, ನಾವಿಲ್ಲಿ ಗ್ಯಾಸಲ್ಲೇ ಹುರ್ಕೊತಾ ಇದ್ದೀವಿ. 1 ಈರುಳ್ಳಿಲಿ ಅರ್ಧ ಎತ್ತಿಟ್ಟಿದ್ನಲ್ಲ, ಆ ಅರ್ಧ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಹಸಿಮೆಣ್ಸಿನ್ಕಾಯಿ. ಖಾರ ಕಮ್ಮಿ ಐತೆ, ಹಂಗಾಗಿ ನಾನು ಒಂದು 10 ತಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತಗೋಬೇಕು. ಇದಕ್ಕೆ ಎಣ್ಣೆ ಏನೂ ಹಾಕ್ಬಾರ್ದು, ಬರೀ ಹಾಗೆ ಡ್ರೈ ಆಗಿ ಚೆನ್ನಾಗಿ ಹುರ್ಕೋಬೇಕು. ಸೊಪ್ಪು ಕಾಳು ಚೆನ್ನಾಗಿ ಬಂದಿದೆ. ಇದನ್ನು ಎಲ್ಲ ಬಸಿತಾ ಇದ್ದೀನಿ. ಇಷ್ಟು ಹುರಿದ ಮೇಲೆ ಕೊನೆಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕು. ಇದೇನು ಹುರಿಯೋದು ಬೇಡ, ಆ ಬಿಸಿಲೇ ಬೆಚ್ಚಗಾಗುತ್ತೆ. ತಣ್ಣಗಾಗಕ್ಕೆ ಬಿಡ್ಬೇಕು ಅದನ್ನು. ಅಷ್ಟರಲ್ಲಿ ಹಸಿ ಕೊಬ್ಬರಿ, ಹಸಿ ಈರುಳ್ಳಿ ಅರ್ಧ ಇಟ್ಟಿದ್ವಲ್ಲ ಅದು, 1 ಗೆಡ್ಡೆ ಹಸಿ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಅದನ್ನು ರುಬ್ಕೋಬೇಕು ಸ್ವಲ್ಪ. ಟೊಮೊಟೊ ಮತ್ತು ಸ್ವಲ್ಪ ರುಬ್ಬಕ್ಕೆ ಸೊಪ್ಪು ಕಾಳನ್ನ ತಣ್ಣಗಾಗಕ್ಕೆ ಬಿಡಬೇಕು ಸ್ವಲ್ಪ. ಎಷ್ಟು ತಗೊಂಡಿದ್ದೀನಿ ನಾನು. ತಣ್ಣಗಾಗಕ್ಕೆ ಬಿಡಬೇಕು ಇದನ್ನು.
ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಎಲ್ಲ ತಗೊಂಡಿದ್ವಲ್ಲ ಅದ್ರ ಜೊತೆಗೇನೆ ಈ ಹುರಿದಿರೋದನ್ನ ಸೇರಿಸ್ಕೋಬೇಕು. ಮಸಾಲೆ ಎಷ್ಟು ರುಬ್ಬಿದ್ದೀನಿ, ಇದಕ್ಕೆ ಇವಾಗ ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತು ಸೊಪ್ಪು ಕಾಳನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಇಟ್ಟು ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ, ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ. ರುಬ್ಬಿರೋ ಖಾರನ ಈ ಬಸ್ತಿರೋ ನೀರಿರುತ್ತಲ್ಲ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಸೊಪ್ಪೇಸಿರೋ ನೀರು ಮತ್ತು ಮಸಾಲನ ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಯಬೇಕಿದು. ಕುದಿಯೋವರೆಗೂ ಉಪ್ಪು ಹಾಕಬಾರ್ದು. ಉಪ್ಪು ಹಾಕಿದ ತಕ್ಷಣ ಆಫ್ ಮಾಡಬೇಕು, ಜಾಸ್ತಿ ಕುದಿಸ್ಬಾರ್ದು. ಹಿಂಗೆ ಕುದಿಬೇಕು ಚೆನ್ನಾಗಿ. ಆಗಲೇ ಸೊಪ್ಪು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಇವಾಗ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೋಬೇಕು. ಉಪ್ಪು ಹಾಕಿ ಜಾಸ್ತಿ ಕುದಿಸ್ಬಾರ್ದು, ಆಫ್ ಮಾಡ್ಕೋಬೇಕು. ಸೊಪ್ಪು ಒಗ್ಗರಣೆಗೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಒಂದೆರಡು, ಹಸಿ ಈರುಳ್ಳಿ ಒಂದು. ಸೊಪ್ಪು ಬೇಯಬೇಕಾದ್ರೆ ಉಪ್ಪು ಹಾಕಿರ್ತೀವಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಇದು ಒಗ್ಗರಣೆ ಸುಂಡಾದ್ಮೇಲೆ ಕ್ಲೀನಾಗಿ ಇದಕ್ಕೆ ಸೊಪ್ಪು ಕಾಳು ಸೇರಿಸ್ಕೋಬೇಕು. ಇದನ್ನೇ ಜಾಸ್ತಿ ಬೇಯಿಸೋದು ಬೇಡ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಹಸಿ ತೆಂಗಿನಕಾಯಿ ಬೇಕಾದರೆ ಹಾಕೋಬೋದು. ನಾವು ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಹಾಕ್ತಿಲ್ಲ. ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೋಬೋದು ತುರಿದು. ಭಾಳ ರುಚಿಯಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬಸ್ಸಾರು ಭಾಳ ರುಚಿ ಇರುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಈಸಿ ಕೂಡ. ಈ ಥರ ಮಾಡಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ.